ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ, ಎಲ್ಲರ ಸಂಗಡ ಸಮಾಧಾನದಿಂದಿರ್ರಿ. ಅದಕ್ಕೆ ಆಧಾರವಾಗಿ ರೋಮ ಪತ್ರಿಕೆ 12ನೇ ಅಧ್ಯಾಯ 18ನೆಯ ವಚನ, ಸಾಧ್ಯವಾದರೆ ನಿಮ್ಮಿಂದಾಗುವ ಮಟ್ಟಿಗೆ ಎಲ್ಲರ ಸಂಗಡ ಸಮಾಧಾನದಿಂದಿರ್ರಿ. ತಿರುಗಿ 1 ಕೊರಿಂಥಿ 7ನೇ ಅಧ್ಯಾಯ 15ನೇ ವಚನ ಹೇಳ್ತದೆ, ಸಮಾಧಾನದಲ್ಲಿರಬೇಕೆಂದು ದೇವರು ನಮ್ಮನ್ನು ಕರೆದಿದ್ದಾರೆ. ಈ ಪ್ರಾಪಂಚಿಕ ಜೀವಿತದಲ್ಲಿ, ಈ ಲೋಕದಲ್ಲಿ ನಾವು ವಾಸ ಮಾಡುವಾಗ ದೇವರು ನಮ್ಮಿಂದ ಅಪೇಕ್ಷೆ ಪಡುವ ಅನೇಕ ವಿಚಾರಗಳಲ್ಲಿ ಒಂದು, ನಾವು ಸಾಧ್ಯವಾದ ಮಟ್ಟಿಗೆ ಎಲ್ಲರ ಸಂಗಡ ಸಮಾಧಾನದಿಂದಿರಬೇಕಂತೆ. ಈ ದುಷ್ಟ ಪ್ರಪಂಚದಲ್ಲಿ ಎಲ್ಲರೊಟ್ಟಿಗೆ ಹೆಂಗೆ ಪಾಸ್ಟರ್ ಸಮಾಧಾನವಾಗಿ ಇರಲಿಕ್ಕೆ ಸಾಧ್ಯ ಎಂಬುದಾಗಿ ಆಶ್ಚರ್ಯ ಪಡಬಹುದು. ಆದರೆ ದೇವರ ವಾಕ್ಯ ಹೇಳ್ತದೆ, ನಾವು ಎಲ್ಲರ ಸಂಗಡ ಸಮಾಧಾನವಾಗಿರಬೇಕಂತೆ. ಈ ಪ್ರಪಂಚದಲ್ಲಿ ರಕ್ಷಕನು ಆತನ ದೈವಿಕ ಸಮಾಧಾನವನ್ನು ನಮ್ಮ ಹೃದಯದಲ್ಲಿ ಅವರು ಕೊಟ್ಟು ಹೋಗಿದ್ದಾರೆ. ನಮ್ಮ ದೇವರ ಹೆಸರು ಸಮಾಧಾನದ ಪ್ರಭು. ಯೋಹಾನ್ ಬರೆದ ಸುವಾರ್ತೆ 14ನೇ ಅಧ್ಯಾಯ 27ನೆಯ ವಚನದಲ್ಲಿ ನೋಡ್ತೇವೆ, ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗ್ತೇನೆ, ನನ್ನಲ್ಲಿರುವಂಥ ಶಾಂತಿಯನ್ನು ನಿಮಗೆ ಕೊಡ್ತೇನೆ, ಲೋಕವು ಕೊಡುವ ರೀತಿಯಿಂದ ನಾನು ನಿಮಗೆ ಕೊಡುವುದಿಲ್ಲ, ನಿಮ್ಮ ಹೃದಯವು ಕಳವಳಗೊಳ್ಳದಿರಲಿ, ಹೆದರದಿರಲಿ. ಅಂದರೆ ನಾವು ದೇವರನ್ನು ಹೆಚ್ಚಾಗಿ ಹುಡುಕಿದರೆ ದೇವರ ಪರಿಪೂರ್ಣ ಪ್ರೀತಿ ಸಮಾಧಾನ ನಮ್ಮ ಜೀವಿತವನ್ನು ಆಳ್ವಿಕೆ ಮಾಡುತ್ತದೆ. ಸ್ತೋತ್ರ. ನಾವು ಹೆಜ್ಜೆ ಹೆಜ್ಜೆಯಾಗಿ ದೇವರಿಂದ ದೂರ ಹೋದರೆ ಈ ಸಮಾಧಾನ ನಮ್ಮಿಂದ ತೆಗೆದು ಹಾಕಲ್ಪಡುತ್ತದೆ. ಒಂದು ಅದ್ಭುತ ಸಾಕ್ಷಿಯನ್ನು ನಿಮ್ಮೊಂದಿಗೆ ನಾನು ಹಂಚಿಕೊಳ್ಳುತ್ತೇನೆ. ಒಂದು ಸಲ ಒಂದು ದೈವಿಕ ಜೀವನ ನಡೆಸುತ್ತಾ ಇದ್ದಂಥ ಒಬ್ಬ ಸಹೋದರಿ ತನ್ನ ಪತಿಯ ಕುಟುಂಬದವರೊಡನೆ ಸಮಾಧಾನದಿಂದ ಜೀವಿಸ್ತಾ ಇದ್ದಳು. ಆದರೆ ಆಕೆಯ ಅನೇಕ ಸಂಬಂಧಿಕರಿಗೆ ತಮ್ಮ ಹೃದಯದಲ್ಲಿ ದೇವರ ಬಗ್ಗೆ ತಿಳುವಳಿಕೆ ಇಲ್ಲದೆ ಆ ಕುಟುಂಬದಲ್ಲಿ ಒಬ್ಬರನ್ನು ನೋಡಿದ್ರೆ ಒಬ್ಬರಿಗೆ ಆಗ್ತಾ ಇರಲಿಲ್ಲ, ಎಲ್ಲರೂ ಜಗಳವಾಡ್ತಾ ಇದ್ರು. ಆದರೆ ಈ ಸಹೋದರಿ ಮಾತ್ರ ಯಾರೊಟ್ಟಿಗೂ ಜಗಳ ಮಾಡದೆ ಎಲ್ಲರೊಟ್ಟಿಗೆ ಸಮಾಧಾನವಾಗಿ ಜೀವಿಸಲಿಕ್ಕೆ ಪ್ರಯತ್ನಿಸುತ್ತಾ ಇದ್ದಳು. ಅದು ಮಾತ್ರವಲ್ಲ, ಅವಳು ಪ್ರಾರ್ಥಿಸುತ್ತಾ ಇದ್ದಳು, ದೇವರೇ, ಈ ಕುಟುಂಬದಲ್ಲಿ ಸಮಾಧಾನವಿಲ್ಲ, ಈ ಕುಟುಂಬದಲ್ಲಿರುವಂಥ ಎಲ್ಲ ಸದಸ್ಯರಿಗೆ ಸಮಾಧಾನವನ್ನು ಕೊಡ್ರಿ, ಆ ಸಮಾಧಾನ ಅವರಿಗೆ ಬರಬೇಕಾದ್ರೆ ಸಮಾಧಾನ ಕರ್ತನಾದ ನೀನು ಅವರೊಳಗೆ ವಾಸ ಮಾಡಬೇಕಪ್ಪ ಅಂಥೇಳಿ ಪ್ರೇಯರ್ ಮಾಡ್ತಾ ಇದ್ದಳು. ಆ ಪ್ರಾರ್ಥನೆಯ ಫಲವಾಗಿ ಆ ಕುಟುಂಬದಲ್ಲಿ ಅನೇಕರ ಜೀವಿತದಲ್ಲಿ ಒಂದು ವ್ಯತ್ಯಾಸ ಉಂಟಾಯಿತು. ಇವರ ಜೀವಿತ ಒಂದು ಪ್ರಭಾವ ಬೀರುತ್ತು. ಸ್ತೋತ್ರ. ಹಂತ ಹಂತವಾಗಿ ಜಗಳಗಳು ಮಾಯವಾದವು. ಆ ಕುಟುಂಬದಲ್ಲಿದ್ದಂಥ ಎಲ್ಲರೂ ಒಬ್ಬರನ್ನೊಬ್ಬರು ಪ್ರೀತಿಸುತ್ತಾ ಸಮಾಧಾನವಾಗಿ ಜೀವಿಸುತ್ತಾ ದೇವರ ಪ್ರೀತಿಯಲ್ಲಿ ಬೆಳಿಲಿಕ್ಕೆ ಸ್ತೋತ್ರ ಸಾಧ್ಯವಾಯಿತು. ನೋಡ್ರಿ, ಆ ಸಹೋದರಿಯ ಪ್ರಾರ್ಥನೆ, ಆ ಸಹೋದರಿಯ ಸಾಕ್ಷಿ, ಈ 2 ಕಾರ್ಯಗಳು ಆ ಕುಟುಂಬದಲ್ಲಿ ಸಮಾಧಾನವನ್ನು ತಂದಿತ್ತು. ಅದೇ ವಿಧದಲ್ಲಿ ಪ್ರೀತಿಯುಳ್ಳ ದೇವಜನರೇ, ನೀವು ಸಹ ನೀವು ಕೆಲಸ ಮಾಡುವ ಸ್ಥಳದಲ್ಲಾಗಿರಬಹುದು, ನಿಮ್ಮ ಕುಟುಂಬದಲ್ಲಾಗಿರಬಹುದು, ಪಾಸ್ಟರ್ ಬಹಳ ಜಂಜಾಟ ಇದೆ, ಬಹಳ ಸಮಸ್ಯೆ ಇದೆ. ನಾನು ಹೇಳ್ತೇನೆ, ಸ್ತೋತ್ರ, ನೀವು ಸಮಾಧಾನವಾಗಿರ್ರಿ. ನೀವು ದೇವರ ಮಗು. ನೀವು ಅವರು ಕೂಗ್ತಾರಂತೇಳಿ ನೀವು ಕೂಗಬೇಡ್ರಿ, ಅವರು ಕಾರ್ಯಗಳನ್ನು ಮಾಡ್ತಾರಂತ ನೀವು ಮಾಡಬೇಡ್ರಿ. ನೀವು ಸಮಾಧಾನವಾಗಿರ್ರಿ, ದೇವರ ಕೈಯಲ್ಲಿ ಒಪ್ಪಿಸಿಕೊಡ್ರಿ, ಎಲ್ಲವೂ ಸಮಾಧಾನವಾಗಿ ಮುಗಿಯುತ್ತದೆ. ದೇವರು ನಿಮ್ಮ ಕುಟುಂಬದಲ್ಲಿ ಒಂದು ಸಮಾಧಾನವನ್ನು ಅನುಗ್ರಹಿಸ್ತಾರೆ. ಕಣ್ಗಳನ್ನು ಮುಚ್ಚೋಣ, ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ವಾಸ ಮಾಡುವಂಥ ನಮ್ಮ ತಂದೆಯಾದ ದೇವರೇ, ಎಲ್ಲರೊಂದಿಗೆ ಸಮಾಧಾನದಿಂದಿರ್ರಿ ಎಂಬುದಾಗಿ ವಾಗ್ದಾನ ಮಾಡಿದ್ದೀರಾ. ಹೌದು ಸ್ವಾಮಿ, ನಾವು ಪ್ರೇಯರ್ ಮಾಡ್ತೇವೆ. ಅನೇಕ ಸಾರಿ ಅಪ್ಪ ಕರ್ತನೆ, ನಾವೆಲ್ಲರೊಟ್ಟಿಗೂ ಸಮಾಧಾನವಾಗಿಲ್ಲ, ನಮ್ಮನ್ನು ಕ್ಷಮಿಸ್ರಿ ಕರ್ತನೆ. ನಾವೆಲ್ಲರಿಗೂ ದೇವರೇ, ನಮ್ಮನ್ನು ನೋಡುವವರು ನಿಮ್ಮನ್ನು ನೋಡುವಂಥವರಾಗಿರಲಿ ದೇವರೇ. ನಮ್ಮ ಮಾತು, ನಮ್ಮ ನೋಟ, ನಮ್ಮ ಕಾರ್ಯಗಳು ಅದು ಜನರಿಗೆ ಒಂದು ಸಮಾಧಾನವನ್ನು ತರಬೇಕು ದೇವರೇ. ಯಾವುದೇ ವಿಧ ಜಗಳಗಳಿಗೆ ಅದು ಕಾರಣವಾಗಬಾರ್ದಪ್ಪ. ನಮ್ಮ ಜೀವಿತವನ್ನು ಆಳ್ವಿಕೆ ಮಾಡಿರಿ. ಈ ವಿಡಿಯೋ ವಾಚ್ ಮಾಡಿದ ಪ್ರತಿಯೊಬ್ಬರಿಗಾಗಿ ನಾವು ಪ್ರೇಯರ್ ಮಾಡ್ತೇವೆ. ಎಲ್ಲರೂ ಸಮಾಧಾನದಿಂದ ಜೀವಿಸಲಿಕ್ಕೆ ಸಹಾಯ ಮಾಡಿರಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ,
ಆಮೇನ್ ಆಮೇನ್. ಪ್ರೈಸ್ ಲಾರ್ಡ್. ಹಾಗಾದರೆ ಸಮಾಧಾನದಿಂದ ಜೀವಿಸಲಿಕ್ಕೆ ದೇವರು ನಮಗೆ ಕೃಪೆಯನ್ನು ಅನುಗ್ರಹಿಸಲಿ. ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಪ್ರಾರ್ಥನೆಯಲ್ಲಿ ನೆನಪು ಮಾಡಿಕೊಳ್ತಾದರೆ ಇನ್ನೂ ಕರ್ತನು ಹೇರಳವಾಗಿ ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ. ಇನ್ನೂ ದೇವರ ವಚನವನ್ನು ಆಳವಾಗಿ ತಿಳಿದುಕೊಳ್ಳ್ರಿ, ದೇವರ ಪ್ರೀತಿಯಲ್ಲಿ ನೆಲೆಗೊಳ್ಳ್ರಿ. ದೇವರಿಗಾಗಿ ಏನಾದರೂ ಮಾಡೋಣ, ಇಲ್ಲದಕ್ಕಿಂತ ಹೆಚ್ಚಾಗಿ ಸಮಾಧಾನವಾಗಿ ಜೀವಿಸೋಣ. ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.